ಕಾರವಾರದ ಸುಸಜ್ಜಿತ ಆಸ್ಪತ್ರೆ ಉದ್ಘಾಟನೆ ಭಾಗ್ಯ ಯಾವಾಗ? ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕೆ ದಶಕಗಳ ಕೂಗು. ಕೊನೆಗೂ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲೇ 250 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ 450 ಬೆಡ್ಗಳ ಆಸ್ಪತ್ರೆ ತಲೆ ಎತ್ತಿ ನಿಂತಿದೆ. ಆದರೆ ಆಸ್ಪತ್ರೆ ಕಾಮಗಾರಿ ಮುಗಿದು 2 ತಿಂಗಳು ಕಳೆದರೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಆಸ್ಪತ್ರೆಗೆ 160 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೂಡ ಮತ್ತಷ್ಟು ಅನುದಾನ ಬಿಡುಗಡೆ ಮಾಡಿತ್ತು. ಆ ಮೂಲಕ ಒಟ್ಟು 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿದೆ. ಆದರೆ ಈವರೆಗೆ ಉದ್ಘಾಟನೆ ಭಾಗ್ಯ ಮಾತ್ರ ದೊರಕಿಲ್ಲ. ಹಳೆ ಆಸ್ಪತ್ರೆ ಕಟ್ಟಡದಿಂದ ಹೊಸ ಆಸ್ಪತ್ರೆ ಕಟ್ಟಡಕ್ಕೆ ಸ್ಥಳಾಂತರ ಪ್ರಕ್ರಿಯೆಗಳೇ ನಡೆದಿಲ್ಲ. ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅದು ಬಹಳ ಬೇಕು. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು. ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿಕ್ಕೆ ನಿಯರ್ ಇದೆ. ಮತ್ತು ಅದು ಹಾಗೇ ಆಗ್ತದಂತ ಒಂದು ಭರವಸೆಯಲ್ಲಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪಾಜಿಯವರು ಅದಕ್ಕೆ ಮತ್ತೆ 30 ಕೋಟಿ ರೂಪಾಯಿಯನ್ನು ಇನ್ನೂ ಸಂಕ್ಷನ್ ಮಾಡಿದ ಲೆಟರ್ ನಮ್ಮ ಹತ್ರ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ CM ರವರು ಅದನ್ನು ಯಾಕೆ ನೋಡ್ತಾ ಇಲ್ಲ? ಆದರೆ ಇಲ್ಲಿಯ ಶಾಸಕರು ಎರಡು ಹಾಸ್ಪಿಟ್ಲನ್ನು ಮಾಡ್ತೇನೆ ಅಂತ ಹೇಳಿದ್ರು. ಆ ಟೈಮ್ನಲ್ಲಿ ಬಂದ ತಕ್ಷಣ ಆ 2 ಹಾಸ್ಪಿಟ್ಲ್ ಇಲ್ಲ, ಜೊತೆಲಿ 1 ಹಾಸ್ಪಿಟ್ಲ್ ಇದೆ. ಅದು ಬಿಡಿ, ಇವತ್ತು ಬೇಕಾಗಿರುವಂಥ ಹಾಸ್ಪಿಟ್ಲು ನಮಗೆ ನ್ಯೂರೋ ಸರ್ಜನ್ ಮತ್ತು ಹಾರ್ಟ್ ಸ್ಪೆಷಲಿಸ್ಟ್, ಅದು ಇಬ್ಬರು ಒಂದು ವೈದ್ಯರನ್ನು ನಮ್ಮ ಸರ್ಜನ್ ಕರ್ತಂದೆ. ಅದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಭಾಳ ಉಪಯುಕ್ತ ಆಗ್ತದೆ. ಹಳೆಯ ಆಸ್ಪತ್ರೆಯ ಕಟ್ಟಡಗಳ ಕೋಣೆಗಳು ಶಿಥಿಲಾವಸ್ಥೆ ತಲುಪಿದ್ದು ಬಳಕೆಗೆ ಯೋಗ್ಯವಲ್ಲ ಅಂತ PWD ಇಲಾಖೆ ವರದಿ ಕೊಟ್ಟಿದೆ. ಆದರೂ ಹೊಸ ಕಟ್ಟಡಕ್ಕೆ ತೆರಳಲು ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ. ಇನ್ನು ಈಗಾಗಲೇ ದೊಡ್ಡ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿದ್ರೂ ಇಲ್ಲಿ ವೈದ್ಯರ ಕೊರತೆ ಸಾಕಷ್ಟಿರೋದ್ರಿಂದ ನುರಿತ ವೈದ್ಯರ ಕೊರತೆ ನೀಗಿಸಲು ಕ್ರಿಮ್ಸ್ ನಿರ್ದೇಶಕರೇ ಮುಂದಾಗಿದ್ದಾರೆ. ಹಳೆ ಆಸ್ಪತ್ರೆ ಕೆಲವೊಂದೊಂದು ಜಾಗದಲ್ಲಿ ಇದಾಗ್ತಾ ಸೀಲಿಂಗ್ ಬೀಳ್ತಾ ಇದೆ. ಅದು PWD ಒಪಿನಿಯನ್ ತಗೊಂಡಾಗ 50 ವರ್ಷದ್ದಲ್ಲ, ಸ್ವಲ್ಪ ಇದಿದೆ ಅಂತ ಕೊಟ್ಟಿದ್ದಾರೆ. ಅದನ್ನ ಚೆನ್ನಾಗಿರೋ ಕಡೆ ಯೂಸ್ ಮಾಡ್ತಾ ಇದ್ದೀವಿ. ಆ ಥರ ಇರೋ ಕಡೆ ನಾವೀಗ ಟೆಂಪ್ರವರಿ ಇದನ್ನ ಮಾಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಬಟ್ ಆದಷ್ಟು ಬೇಗ ಇದು ಥರ್ಡ್ ಪಾರ್ಟಿ ರಿಪೋರ್ಟ್ ಈಗ PWD ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಕೊಟ್ಟ ತಕ್ಷಣ ನಾವು ಹ್ಯಾಂಡ್ ಓವರ್ ತಗೊಂಡು ಇಲ್ಲಿದ್ದ ಸಿಸ್ಟಮ್ ಅನ್ನು ಆ ಕಡೆಗೆ ಶಿಫ್ಟ್ ಮಾಡ್ತೀವಿ. ಆಸ್ಪತ್ರೆಗಳ ಕೊರತೆ ಇರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆಯ ಕಟ್ಟಡ ನಿರ್ಮಾಣವಾಗಿದ್ರೂ ಇನ್ನೂ ಮೀನಾಮೇಷ ಎಣಿಸ್ತಿರೋದು ವಿಪರ್ಯಾಸ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ನಾಯ್ಕ್ ಜೊತೆ ಭರತ್ ರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.